ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಾಂಕ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಮನಿ ಚಾರ್ಟ್ ಬಂದು ಜಾನ್ವರಿ ಮಂತಿಂದ ನಾನು ಸ್ಟಾರ್ಟ್ ಮಾಡೋಣ ಅಂತ ಜಾನ್ವರಿ ತಿಂಗಳದು ನಾನು ಮನಿ ಚಾರ್ಟ್ ರೆಡಿ ಮಾಡಿದ್ದೀನಿ. ನೋಡ್ಬೋದು, ಈ ರೀತಿ ನಾನು ರೆಡಿ ಮಾಡಿದ್ದೀನಿ. 30 ರೂಪಿಯಿಂದ ಸೇವಿಂಗ್ ಚಾಲೆಂಜ್. ನೀವು 30 ರೂಪಿಯಿಂದ ಸೇವಿಂಗ್ ಮಾಡ್ಬೋದು. 30 ರೂಪೀಸಿಂದ ನೀವು ಸೇವಿಂಗ್ ಮಾಡಿ ಒಂದು ತಿಂಗಳಲ್ಲಿ ಎಷ್ಟಾಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಪಾಪ ಎಷ್ಟೋ ಹೆಣ್ಮಕ್ಳಿಗೆ ಅವ್ರ ಖರ್ಚಿಗೆ ಅಂತ ಸಪ್ರೇಟಾಗಿ ಹಣ ಕೊಡಲ್ಲ ಯಾರು ಮನೇಲಿ. ತುಂಬ ಜನ ಹೆಣ್ಮಕ್ಳಿಗೆ ಈ ಥರ ಆಗ್ತಿದೆ. ಎಲ್ರಿಗೂ ಅಂತ ಹೇಳ್ತಾ ಇಲ್ಲ ನಾನು, ಸ್ವಲ್ಪ ಜನ ಹೆಣ್ಮಕ್ಳಿಗೆ ಈ ಥರ ಕಷ್ಟ ಇದೆ. ಸೊ ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ. ನಮಗೆ ಮನೆ ಖರ್ಚಿಗೆ ಸಿಗುವಂಥ ಹಣದಲ್ಲಿ ನಾವು ಸಣ್ಣ ಅಮೌಂಟಲ್ಲಿ ಎಷ್ಟು ದೊಡ್ಡ ಅಮೌಂಟ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಿಕ್ಕ ಚಿಕ್ಕ ಅಮೌಂಟ್ನ ನಾವು ಕೂಡಿಟ್ರೆ ನಮಗೆ ಒಂದು ದೊಡ್ಡ ಬೇಸಿಕ್ ಅಮೌಂಟ್ ಸಿಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದರ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನಾವು ಸಾಟರ್ಡೆ ಮತ್ತು ಸಂಡೇ ಇದರಲ್ಲಿ ಹಾಫ್ ಇರುತ್ತೆ. ಸಾಟರ್ಡೆ ಮತ್ತು ಸಂಡೇ ನಾವು ಇದರಲ್ಲಿ ಅಮೌಂಟ್ ಹಾಕೋದಿಲ್ಲ. ಆ ಥರ ನಾನು ರೆಡಿ ಮಾಡಿದ್ದೀನಿ, ಸ್ವಲ್ಪನಾದರೂ ಟ್ವಿಸ್ಟ್ ಇರಲಿ ಅಂತ. ಈಗ ನೋಡಿ, 1ನೇ ತಾರೀಕಿಗೆ ನಾವು ಸ್ಟಾರ್ಟ್ ಮಾಡೋಣ. 5 ದಿನ, 1 ವೀಕ್. ನಾವು 30 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರೆ ಡೇ 1 30 ರೂಪೀಸ್, ಡೇ 2 30, ಡೇ 3 ಮತ್ತು ಡೇ 4, ಡೇ 5 ಡೇಸ್ ನಾವು 30 ರೂಪೀಸ್ ಸೇವ್ ಮಾಡೋಣ. ಮತ್ತು ಸಾಟರ್ಡೆ ಸೇವ್ ಮಾಡೋದು ಬೇಡ, ಹಾಫ್ ಇರುತ್ತೆ. ಮತ್ತು ನೆಕ್ಸ್ಟ್ ವೀಕ್ ಕೂಡ ಬಂದು ಅದೇ ರೀತಿ ನಾವು 30 ರೂಪೀಸಿಂದ 60 ರೂಪಿಗೆ ಜಂಪ್ ಆಗೋಣ. ನಾನು ನೆಕ್ಸ್ಟ್ ವೀಕ್ ಬಂದು ನಾವು 60 ರೂಪಿ ಸೇವ್ ಮಾಡೋಣ 5 ಡೇಸ್. ಅದೇ ರೀತಿ ಸೇಮ್ 60 ರೂಪಿ ನಾವು 5 ಡೇಸ್ ಸೇವ್ ಮಾಡೋಣ, ಓಕೆನಾ. ಮತ್ತು ಸಂಡೇ ಮತ್ತು ಸಾಟರ್ಡೆ ಹಾಫ್. ಮತ್ತು 3rd ವೀಕ್ ಕೂಡ ನಾವು ಇದೇ ರೀತಿಲಿ ನಾವು ಮತ್ತೆ 90 ರೂಪೀಸ್ ನಾವು ಸೇವ್ ಮಾಡೋಣ ಡೈಲಿ. 90 ರೂಪಿ 5 ಡೇಸ್ ನಾವು 3rd ವೀಕಲ್ಲಿ ಸೇವ್ ಮಾಡೋಣ. ಆಮೇಲೆ ಬಂದು 4th ವೀಕ್. 4th ವೀಕಲ್ಲಿ ನಾವು 120ಗೆ ಜಂಪ್ ಆಗೋಣ. 120 120 120 120 ನಾವು 5 ಡೇಸ್ವರೆಗೂ ಸೇವ್ ಮಾಡೋಣ. ಈ ರೀತಿ ಮಾಡೋದ್ರಿಂದ ತುಂಬಾ ಅಮೌಂಟ್ ನಮಗೆ ಗೊತ್ತಾಗಲ್ಲ. ಚಿಕ್ಕ ಪುಟ್ಟ ಅಮೌಂಟ್ ಅಂದ್ಕೊತೀವಿ, ಆದರೆ ತುಂಬ ದೊಡ್ಡ ಅಮೌಂಟ್ ನಮಗೆ ಲಾಸ್ಟಿಗೆ ಸಿಗುತ್ತೆ ಎವ್ರಿ ಮಂತ್ ಈ ರೀತಿ ಮಾಡೋದ್ರಿಂದ. ಮತ್ತು ಇನ್ನು 3 ಡೇಸ್ ಉಳಿಯುತ್ತಲ್ಲ ಜನವರಿ ಮಂತಲ್ಲಿ, 150 150 150 3 ಡೇಸ್ ನಾವು ಒಂದೇ ಸರಿ ಸೇವ್ ಮಾಡೋಣ, ಓಕೆನಾ. ನೋಡಿ ಫ್ರೆಂಡ್ಸ್, ಇದು ತುಂಬಾ ಈಸಿ ಅಂತ ಹೇಳ್ಬೋದು. ಇದು ಯಾರಿಗೂ ಕಷ್ಟ ಅನಿಸಲ್ಲ. ಇದು 30 ಡೇಸ್ 30 ರೂಪೀಸ್ ಚಾಲೆಂಜ್ನ 31 ಡೇಸಲ್ಲಿ ಇದು ಮಕ್ಕಳು ಕೂಡ ಸೇವಿಂಗ್ ಮಾಡ್ಬೋದು. ಸ್ಟೂಡೆಂಟ್, ಹೌಸ್ ವೈಫ್ಸ್, ಯಾರೆಲ್ಲ ಜಾಬ್ ಮಾಡ್ತಿದ್ದಾರೆ ಅವ್ರಿಗೆ ಎಷ್ಟು ಟೈಮ್ ಸಿಗಲ್ಲ, ಸೊ ಅವ್ರು ಮಾಡೋದಿಲ್ಲ ಅನ್ಕೊತೀನಿ. ಯಾರೆಲ್ಲ ಮನೇಲಿದ್ದಾರೆ ಹೌಸ್ ವೈಫ್ಸ್ ಕೂಡ ಮಾಡ್ಬೋದು. ಅವ್ರಿಗೆ ಸಿಗುವಂಥ ಹಣದಲ್ಲಿ ಹಾಲಿಗಿರ್ಬೋದು, ತರಕಾರಿಗಿರ್ಬೋದು, ಚಿಕ್ಕ ಪುಟ್ಟ ಅದರಲ್ಲಿ ಏನೇನು ಚಿಲ್ಲರೆ ಉಳಿಯುತ್ತೆ ಅದರಲ್ಲೂ ಕೂಡ ನಾವು ಸೇವ್ ಮಾಡ್ಬೋದು ಡೈಲಿ ಹಾಕ್ಕೊಂಡು. ನೋಡಿ ಎಷ್ಟು ತುಂಬ ಈಸಿಯಾಗಿದೆ. ಆಮೇಲೆ ಇದು ಇಷ್ಟೆಲ್ಲ ನಾವು ಮಾಡೋದ್ಮೇಲೆ ಎಷ್ಟು ಸೇವ್ ಆಗುತ್ತೆ ಅಂತ ಬನ್ನಿ ನೋಡೋಣ. ನೋಡಿ, 30 × 5 ಡೇಸ್. ನಾವು 30 ರೂಪಿ 5 ಡೇಸ್ ಸೇವ್ ಮಾಡಿದ್ರೆ 150 ರೂಪಿ ಆಗುತ್ತೆ 5 ಡೇಸ್ಗೆ. 5 ಡೇಸ್ಗೆ 150 ರೂಪಿ ಆಗುತ್ತೆ. ಮತ್ತು 60 ರೂಪಿ ನಾವೇನಾದರೂ 5 ಡೇಸ್ ಸೇವ್ ಮಾಡಿದ್ರೆ ಸೆಕೆಂಡ್ ವೀಕಲ್ಲಿ 60 × 5 300 ರೂಪಿ ಸೆಕೆಂಡ್ ವೀಕಲ್ಲಿ ನಮಗೆ ಸೇವ್ ಆಗುತ್ತೆ. ಮತ್ತು 3rd ವೀಕಲ್ಲಿ ಸೇಮ್ ಇದೇ ಥರ 90 ರೂಪೀಸ್ನ 5 ಡೇಸ್ ಸೇವ್ ಮಾಡೋದ್ರಿಂದ 90 × 5 45 ರೂಪೀಸ್ ಸೇವ್ ಆಗುತ್ತೆ. ಹಾಗೆ 120 × 5 ಡೇಸ್ 600 ರೂಪಿ ನಮಗೆ ಆ ವೀಕಲ್ಲಿ ಕೂಡ ಸೇವ್ ಆಗುತ್ತೆ. ಮತ್ತು 150 × 3 450 ರೂಪಿ ನಮಗೆ ಸೇವ್ ಆಗುತ್ತೆ. ಇದೆಲ್ಲ ಫುಲ್ ಸೇರಿಸಿ ಅಮೌಂಟ್ ನಮಗೆ ಟೋಟಲ್ ಬಂದು 1950 ರೂಪಾಯಿ ನಮಗೆ ಮಂತ್ಲಿ ಸೇವ್ ಆಗುತ್ತೆ. ಈ ಚಿಕ್ಕ ಚಿಕ್ಕ ಅಮೌಂಟಲ್ಲಿ ನಮಗೆ ಇಷ್ಟು ಅಮೌಂಟ್ ಸೇವ್ ಆಗುತ್ತೆ. ಇನ್ನು 50 ರೂಪೀಸ್ ಕಮ್ಮಿ 2000 ರೂಪಾಯಿ. ನಮಗೆ 2000 ರೂಪಾಯಿ ಬೇಕಂತ ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ ಇದರಲ್ಲಿ ಹಾಕ್ಕೊಂಡ್ರೆ ಸಾಕು, 2000 ರೂಪಾಯಿ ನಮ್ಗೆ ಅಲ್ಲೇ 1 ಮಂತಲ್ಲಿ ಆರಾಮಾಗಿ ಸೇವ್ ಆಗುತ್ತೆ. ಯಾರಿಗೆಲ್ಲ ಹೆಣ್ಮಕ್ಳಿಗೆ ಮನೇಲಿ ಸಪ್ರೇಟಾಗಿ ಅವ್ರ ಖರ್ಚಿಗೆ ಅಂತ ಹಣ ಸಿಗೋಲ್ಲೋ ಅವರು ಇದು ಟ್ರೈ ಮಾಡ್ಬೋದು. ಅವ್ರಿಗೆ ಏನು ಹಣ ಸಿಗುತ್ತೆ ಖರ್ಚಿಗೆ, ಮನೆ ಖರ್ಚಿಗೆ, ಅದರಲ್ಲೇ ನಾವು ಎತ್ತಿಟ್ಕೊಂಡು ಚಾರ್ಟ್ನ ನಾವು ಯೂಸ್ ಮಾಡಿಕೊಂಡು ನಾವು ಈ ರೀತಿ ಸೇವ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಾತೇನು ಅಂದರೆ, ನಾವು ಎವ್ರಿ ವೀಕ್ ನಾವು ಎವ್ರಿ ಡೇ ನಾವು ಅಮೌಂಟ್ ಸೇವ್ ಮಾಡಿದಾಗ ನಾವು ನೋಟ್ ಡೌನ್ ಮಾಡ್ಕೊಳ್ಳೋಣ, ಬರೆದಿಕ್ಕೊಳ್ಳೋಣ ಈ ದಿನ ನಾವು ಸೇವ್ ಮಾಡಿದ್ದೀವಿ ಅಂತ. ನೋಟ್ ಡೌನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಮರ್ತೋಗ್ಬಿಡ್ತೀವಿ. ಎಷ್ಟೋ ಸರಿ ನಾನೇ ಮರ್ತೋಗ್ತೀವಿ, ಎಲ್ರಿಗೂ ಸಹಜನೇ ಮರವು ಅನ್ನೋದು, ಎಲ್ಲರೂ ಮರ್ತೋಗ್ಬಿಡ್ತಾರೆ.
ಸೊ ಆದ್ದರಿಂದ ನೀವು ಈ ರೀತಿ ಚಾರ್ಟ್ ರೆಡಿ ಮಾಡ್ಕೊಳ್ಳಿ ಎವ್ರಿ ಮಂತ್. ನಾನು ಜನವರಿಯಿಂದ ಸ್ಟಾರ್ಟ್ ಮಾಡಬೇಕು 30 ಸೇವಿಂಗ್ ಚಾಲೆಂಜ್ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. 2,000 ರೂಪಾಯಿ ಆರಾಮಾಗಿ ಗೊತ್ತಿಲ್ದಂಗೆ ಸೇವ್ ಆಗುತ್ತೆ. ಪುಟ್ಟ ಅಮೌಂಟಿಂದಲೇ ಎಷ್ಟು ದುಡ್ಡು ನಮಗೆ ಇಲ್ಲಿ ಸೇವ್ ಆಗುತ್ತೆ. ಚಿಕ್ಕ ಪುಟ್ಟ ಅಮೌಂಟಲ್ಲೇ ನಮಗೆ ಗೊತ್ತೇ ಆಗಲ್ಲ. ಇಷ್ಟು ನಾವು ಡೈಲಿ ನಾವು ಮಾರ್ಕೆಟ್ಗೆ ಹೋದಾಗ ಏನಾದರೂ ತಿನ್ನಬೇಕು ಅನಿಸ್ದಾಗ ಆವಾಗ ಖರ್ಚು ಮಾಡ್ತೀವಿ. ಒಂದು ಚಾಕ್ಲೇಟ್ ಇರ್ಬೋದು, ಒಂದು ಮತ್ತೊಂದೇನಾದ್ರು ತಿನ್ನಬೇಕು ಅನಿಸ್ದಾಗ ಈ ರೀತಿ ಅಮೌಂಟ್ ತುಂಬ ಈಸಿಯಾಗಿ ಖರ್ಚೋಗುತ್ತೆ. ಅದು ನೋಡಿ, ಅದನ್ನೆಲ್ಲ ನಾವು ಕೌಂಟ್ ಮಾಡಿದಾಗ ಎಷ್ಟು ಅಮೌಂಟ್ 2,000 ರೂಪಾಯಿ ಮಂತ್ಲಿ ಇಲ್ಲೇ ಹೋಗುತ್ತೆ. ಕೂಡಿಟ್ಟ ಹಣನ ನೀವು ಎವ್ರಿ ಮಂತ್ ಅಥವಾ ನಿಮ್ಮ ಸೇವಿಂಗ್ ಬ್ಯಾಂಕಲ್ಲಿ ಹಾಕ್ಕೊಳ್ಳಿ. ಖರ್ಚು ಆಗಬಾರ್ದು, ಆ ಥರ ನೀವು ನಿಮ್ಮ ಬ್ಯಾಂಕಲ್ಲಿ ಹಾಕ್ಕೊಳ್ಳಿ. ಅಥವಾ ನೀವು ನಿಮ್ಮ ಹತ್ರ ಮನಿ ಸೇವಿಂಗ್ ಬಾಕ್ಸ್ ಇದ್ದರೆ ಅದರೊಳಗಡೆ ಹಾಕಿ, ಅಲ್ಲಿ ಸೇಫ್ಟಿಯಾಗಿರುತ್ತೆ. ಮತ್ತು ಎವ್ರಿ ಮಂತ್ ಈ ರೀತಿ ಟ್ರೈ ಮಾಡೋದ್ರಿಂದ ನಿಮಗೆ 1 ವರ್ಷಕ್ಕೆ ತುಂಬ ದೊಡ್ಡದಾಗಿ ಅಮೌಂಟ್ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡಬೇಡಿ. ಇದು ತುಂಬ ಒಳ್ಳೆ ಮನಿ ಸೇವಿಂಗ್ ಚಾರ್ಟ್ ಅಂತ ಹೇಳ್ತೀನಿ. ತುಂಬ ಕಮ್ಮಿ ದುಡ್ಡಲ್ಲಿ ಒಂದು ದೊಡ್ಡ ಅಮೌಂಟ್ ಸಿಗುತ್ತೆ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಲವ್ ಯು ಆಲ್. ಬಾಯ್ ಬಾಯ್.